ಗೈಸ್ ನಾನು ಔಟ್ಫಿಟ್ ತೋರಿಸ್ತೀನಿ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ವ್ಲಾಗ್ ಇಲ್ಲ ಅಂದ್ರೆ ಸಂಜೆ ಅಣ್ಣಯಿಂದನೇ ಎಲ್ಲ ಆಗಿದ್ದು. ಗೈಸ್ ಮಂಗಳೂರು ಕಡೆ ಎಲೆ ಹಿಂಗಾಕ್ತಾರೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ನೋಡಿ ಕುರಾನ ಇದೆ ಹೆಸರು. ಏನಿದೆ ಹೆಸರು? ಬೈತವ್ರೆ ರೀ ಗೈಸ್, ಹೋಗ್ಬಿಡೋಣ ಆಮೇಲೆ ಸಿಗ್ತೀನಿ. ನೋಡಿ ಫೋಟೋ ತೆಕ್ಕೊಂತವ್ರೆ, ಗ್ರೂಪ್ ಫೋಟೋ ತೆಕ್ಕೊಂಡ್ರು ನನ್ನ ಬಿಟ್ಟು. ಇವಾಗ ತಿರ್ಗಾ ಇಬ್ಬರೇ ತೆಕ್ಕೊಂತವ್ರೆ ಅಷ್ಟೇ. ಜಸ್ಟ್ ಟ್ರಯಲ್ ಮಾ ಗೈಸ್. ನಾವೆಲ್ಲರೂ ಎಲ್ಲೋಯಿಶ್ ಗೋಲ್ಡಿಶ್ ಆರೆಂಜಿಶ್ ಆ ಥರ ಹಾಕಿದ್ದೀನಿ. ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನನಗೆ ಈ ಥರ ಕಲರ್ ಕಾಂಬಿನೇಷನ್ ಹಾಕ್ಕೋಬೇಕಂತ ಇತ್ತು. ಸೊ ಫೈನಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಗೈಸ್ ನಾವು ಗರ್ಲ್ಸ್ ಹಿಂಗೆ ರೆಡಿ ಆಗಿದ್ದೀವಿ ನೋಡಿ. ಸಿಮಿಲರ್ ಹಾಕೋಣ ಅಂತ ಟ್ರೈ ಮಾಡಿದ್ದೀವಿ. ಹೆಂಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಹಾಕಿ. ಹಾಯ್ ಮಾಡಿ ಗೈಸ್. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಫುಲ್ ಲೇಟ್ ಆಗಿಬಿಟ್ಟಿದೆ ಆಯ್ತಾ. ಇವರೆಲ್ಲ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಿ ಅಕ್ಕ ಬರ್ತಾ ಇಲ್ಲ ಇವಾಗ. ಹೋಗು ತೋರಿಸ್ಬೇಡ ಆಯ್ತು, ಹಂಗೆ ಹೇಳಿ ಹೋಗೋಯ್ತು ಡೈಲಾಗ್. ಹೇಳ್ದೆ ನಾನು. ಅದೇ ಏನು ಹೇಳ್ತಿದಾರ ಅಂದ್ರೆ ಲೇಟ್ ಆಗೋಯ್ತು. ಮೂವಿಲೆಲ್ಲ ಅರ್ಜೆಂಟಲ್ಲಿ ಹೋಗ್ತಾರಲ್ಲ, ಫುಲ್ಲು ಜೋಶ್ ಅರ್ಜೆಂಟಲ್ಲಿ ಹೋಗಿ ಕ್ಲೈಮ್ಯಾಕ್ಸ್ ಮಾಡ್ತೀವಿ ಇವಾಗ. ಆ ಥರ ಓಡಿಸ್ಕೊಂಡು ಹೋಗ್ತಿದ್ದೀವಿ ಗೈಸ್. ಆಲ್ರೆಡಿ ಮದುವೆ ಆಗ್ತಾ ಇದೆ, ಎಲ್ಲ ಶಾಸ್ತ್ರ ಮಾಡ್ತಿದ್ದಾರೆ, ಸ್ನ್ಯಾಪ್ ಆಗ್ತಿದ್ದಾರೆ ಎಲ್ಲರೂ. ನಾವಿಲ್ಲಿದ್ದೀವಿ. ನಾವು ಬೇಗ ಹೋಗ್ತಾ ಇರೋದು. ನಾವು ಬೇಗ ಎದ್ದಿದ್ವಿ, ಆದರೆ ಇವ್ರು ಬಿಡ್ಲಿಲ್ಲ ಗೈಸ್. ನಮಗೆ ಒಂದೇ ಬಾತ್ರೂಮ್ ಇದೆ. ಇಲ್ಲ ಇವರು ಲೇಖಕ್ಕೆಲ್ಲ ಬೇಗ ಎದ್ದಿದ್ರು ಅಂದ್ರೆ ಫಸ್ಟ್ ರೆಡಿ ಆಗಿದ್ದು ನಾನು. ಲಾಸ್ಟ್ ನಾನು ಲಾಸ್ಟ್ ರೆಡಿ ಆಗಿದ್ದು ನೋಡಿ. ನಮ್ಮನ್ನ ಬಿಟ್ಬಿಟ್ಟು ಹೋದ್ರು. ನಾವೀಗ ಹೋಗ್ತಿದ್ದೀವಿ. ವ್ಲಾಗ್ ಇಲ್ಲ ಅಂದ್ರೆ ಸಂಜೆ ಅಣ್ಣಯಿಂದನೇ ಎಲ್ಲ ಆಗಿದ್ದು. ಅವಾಗ ಹೇಳಿದ್ರು ಸಂಜೆ ಅಣ್ಣ ಎಲ್ಲ ಎದ್ಬಿಟ್ಟು ನನ್ನ ಮೇಲೆ ಆಗ್ತಾಳೆ ಅಂತ ಅಂದ್ಬಿಟ್ಟು ಸಂಜೆ ಅಣ್ಣನೇ ಗೈಸ್ ಎಲ್ಲ ಮಾಡಿದ್ದು. ಸಂಜೆ ಅಣ್ಣಯಿಂದನೇ. ಬನ್ನಿ ಹೋಗೋಣ. ಮದುವೆ ಆಗಿರ್ತಾರೆ, ಆಮೇಲೆ ತೋರಿಸ್ತೀನಿ. ಬಂದ್ವಿ ಗೈಸ್, ಬೇಗ ಬಂದ್ವಿ. ಜಲ್ದಿ ನಡೀರಿ. ಗೈಸ್ ಲೇಟ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಜಲ್ದಿ ಅರ್ಜೆಂಟಾಗಿ ಒಳಗಡೆ ಹೋಗ್ಬಿಟ್ಟಿದ್ವಿ. ವೆಲ್ಕಮ್ ಡ್ರಿಂಕ್ ಕೂಡ ಕುಡಿಲಿಲ್ಲ, ಸೀದಾ ಫುಲ್ ಎಂಟ್ರಿ ಕೊಟ್ವಿ. ಇನ್ನು ಶಾಸ್ತ್ರ ಎಲ್ಲ ಮಾಡ್ತಿದ್ರು. ಸೊ ಸರಿ ಅಂತ ಕೂತ್ಕೊಂಡು 1-2 ಮಿನಿಟ್ಸ್ ಇದ್ವಿ. ಆ್ಯಂಡ್ ತಾಳಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕರೆಕ್ಟ್ ಟೈಮಿಂಗ್ ಹೋಗಿದ್ದೀವಿ ಗೈಸ್. ಆ್ಯಂಡ್ ಆ ವೆಡ್ಡಿಂಗ್ ವೈಬ್ ಎಲ್ಲ ನೀವು ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಒರಿಜಿನಲ್ ಆಡಿಯೋ ಹಂಗೆ ಇಟ್ಟಿರ್ತೀನಿ. ಸೊ ಕೇಳಿಸ್ಕೊಂಡು ವೀಡಿಯೋ ನೋಡಿ, ಲೈಕ್ ಮಾಡಿ ಹಂಗೇನೆ. ಹೇ ಗಾಯ್ಸ್, ತಾಲಿ ಕಟ್ಟಿದ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಕೂತಿದ್ವಿ. ಆಮೇಲೆ ಅವರೆಲ್ಲ ರಿಸೆಪ್ಷನ್ ರೆಡಿ ಆಗಕ್ಕೆ ಹೋದ್ರು. ಸೊ ಸರಿ ನಾವೇನು ಮಾಡೋದು ಅಲ್ಲಿ ಕೂತ್ಕೊಂಡಂತ ಆಚೆ ಕಡೆ ಬಂದ್ವಿ. ಸರಿ ವೆಲ್ಕಮ್ ಡ್ರಿಂಕ್ ಇತ್ತು, ಕುಡೀರಿ ಅಂದರು. ಸೊ ಕುಡಿದ್ಬಿಟ್ಟು ವಾಟರ್ ಮೆಲನ್ ಚೆನ್ನಾಗಿತ್ತು. ಆ್ಯಂಡ್ ಸಮ್ಮರ್ ಅಲ್ವಾ ಗೈಸ್, ತುಂಬ ಬಿಸಿಲಿತ್ತು. ಸೊ ಅದು ಕುಡ್ದಿದ್ದಕ್ಕೆ ಸ್ವಲ್ಪ ನೆಮ್ಮದಿ ಆಯಿತು. ಆ್ಯಂಡ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ಅದನ್ನು ವೀಡಿಯೋ ತೆಗೆದೆ. ಆ್ಯಂಡ್ ಕೀಪ್ ವಾಚಿಂಗ್. ಮದುವೆ ಆಯಿತು, ಚೆನ್ನಾಗಿತ್ತು. ತಾಲಿ ಕಟ್ಟಿದಾಯಿತು. ಇವಾಗ ಇನ್ನೂ ಏನೇನೋ ಬೇರೆ ಶಾಸ್ತ್ರ ಎಲ್ಲ ಮಾಡ್ತಿದ್ರು. ಸರಿ ನಾವು ಫೋಟೋ ತೆಕ್ಕೊಳ್ಳೋಣ ಅಂತ ಬಂದ್ವಿ. ಫೋಟೋ ತೆಕ್ಕೊಳ್ತೀವಿ. ತುಂಬ ಬಿಸಿಲಿದೆ ಗೈಸ್, ಇಲ್ಲಿ ಸಖತ್ ಬಿಸಿಲು. ಗೈಸ್ ನಾನು ಔಟ್ಫಿಟ್ ತೋರಿಸ್ತೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇವರು ರಾಘವಣ್ಣ, ಪ್ರವೀಣ್ ಅಣ್ಣ ಫ್ರೆಂಡು ನೋಡಿ ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಹಿಂಗಿದೆ ಸೆಕೆ ಅಂದರೆ
ನಿಮಗೆ ನಮ್ಮ ಗ್ಯಾಂಗ್ನ ತೋರಿಸ್ತೀನಿ. ಲೈನಾಗಿ ಕೂತಿದ್ದಾರೆ ಊಟ ಮಾಡೋಕ್ಕೆ. ಇದಕ್ಕೆ ಇವ್ರು ಬಂದಿರೋದು ಆಯ್ತಾ. ಲೇಖ ಅಕ್ಕ, ದಿವಾಕರ್ ಅಣ್ಣ, ಜಿಂಗು ಅಣ್ಣ, ನಿತೇಶ್ ಅಣ್ಣ ಎಲ್ಲರೂ ಹಾಯ್ ಮಾಡಿ. ಸಂಜಯ್ ಅಣ್ಣ, ಇದೇನಿದು ತೆಗೀರಿ. ಇರ್ಫಾನ್ ಅಣ್ಣ, ಪ್ರಾಜ್ಞಾ ಅಣ್ಣ ಹಾಯ್ ಮಾಡಿ. ಅವಾಗೆ ತೋರಿಸೆ. ಪ್ರವೀಣ್ ಅಣ್ಣ, ರಾಘವ್ ಅಣ್ಣ, ನಿಮ್ಮ ಹೆಸರು ಗೊತ್ತಿಲ್ಲ ಸಾರಿ. ಹಾಂ, ವಿದ್ಯಾಧರ್ ಹಾಯ್. ನಿಮ್ಮ ಹೆಸರು ಸಾಗರ್ ಹಾಯ್. ಎಲ್ಲರಿಗೂ ಹಾಯ್ ಗೈಸ್. ನಮ್ಮ ಗ್ಯಾಂಗ್ ಇದು ಇಷ್ಟು. ನಾನು ಶಿಲ್ಪ ಅಕ್ಕ. ಗೈಸ್ ಪಾಪು ಎಷ್ಟು ಕ್ಯೂಟ್ ಇದೆ ಗೈಸ್. ಮಂಗಳೂರು ಕಡೆ ಎಲೆ ಹಿಂಗೆ ಹಾಕ್ತಾರೆ. ನಾನೊಂದು ವಿಡಿಯೋಲಿ ನೋಡಿದ್ದೆ. ಇವಾಗ ನಾನು ತಿಂತಿದ್ದೀನಿ. ಇವರೆಲ್ಲ ತಿರುಗಿಸ್ಬಿಟ್ರು. ಬೆಂಗಳೂರಲ್ಲಿ ಹೆಂಗೆ ಹಾಕ್ಕೊಂತಾರೋ ಆ ಥರ ನಾನು ಹಿಂಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಟ್ರೈ ಮಾಡಬೇಕು. ಹಾಯ್ ಅಣ್ಣ, ಪ್ರಮೋದ್ ಅಣ್ಣ ಇವರು. ಬನ್ನಿ ಊಟ ಮಾಡಿ. ಆಮೇಲೆ ಊಟ ಮಾಡ್ತಿದ್ವಿ ಗೈಸ್. ಊಟ ಎಲ್ಲ ಚೆನ್ನಾಗಿತ್ತು, ಮಸ್ತಾಗಿತ್ತು. ಆ್ಯಂಡ್ ನನಗೆ ಫೇವ್ರೇಟ್ ಇದು ರುಮಾಲ್ ರೊಟ್ಟಿ, ಪನ್ನೀರು, ಆಮೇಲೆ ಕ್ಯಾರೆಟ್ ಹಲ್ವಾ ಹಾಕಿದ್ರು. ಎಲ್ಲ ಚೆನ್ನಾಗಿತ್ತು ಗೈಸ್. ಶ್ವೇತಾ ಅಕ್ಕ ಬರ್ತಾವ್ರೆ. ರಿದಾನ್ ನಡುವೆ ಮಾತಾಡಲ್ಲ. ರಿದಾನ್ ಅಕ್ಕ ಹಾಯ್ ಮಾಡಿ. ಅಕ್ಕ ಹಾಯ್. ರಿದಾನ್ ಹಾಯ್. ಕ್ಯಾರೆಟ್ ಹಲ್ವಾ ಊಟ ಮಾಡ್ಕೊಂಡು ಬಂದ್ವಿ ಗೈಸ್. ಪಾಪು ಗೈಸ್. ನೆಕ್ಸ್ಟು ಲೆಕ್ಕ ಹಾಕದೆ ಮದುವೆ. ಹುಡುಗ ಯಾರು ಅಂತ ಸರ್ಪ್ರೈಸ್ ಆಗಿರಲಿ. ಇಲ್ಲ ಇದೇ ಇರಲಿ. ಲೆಕ್ಕ ಹಾಕದೆ ನೆಕ್ಸ್ಟ್ ಮದುವೆ ವೇಟ್ ಮಾಡ್ತಾರೆ. ಒಂದು ಎಷ್ಟು 6 ಮಂತ್ಸಾ? ಹಂಗೆಲ್ಲ ಏನಿಲ್ಲ. ಇಲ್ಲ ನೀವು ಕಾಯ್ತಿದ್ದೀರಾ? ಹೌದಾ? ನಾನು ಕಾಯ್ತಿದ್ದೀನಪ್ಪ. ಲಾಸ್ಟ್ ಇಯರೇ ಅಂದಿದ್ರು. ಸೊ ಹುಡುಗ ಯಾರಂತ ಗೆಸ್ ಮಾಡಿ ಕಮೆಂಟ್ ಹಾಕಿ. ನೀವೆಲ್ಲ ಹಾಕೋಂಗಿಲ್ಲ. ಆಮೇಲೆ ನಾವೆಲ್ಲ ಹೋಗ್ಬಿಟ್ಟು ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಗ್ಯಾಂಗ್ ಎಲ್ಲ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅವರಿಬ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿಬಿಟ್ಟು ಫೋಟೋ ತೆಕ್ಕೊಂಡು ಬಂದ್ವಿ. ಆಮೇಲೆ ತಿರ್ಗಾ ಕೇಕ್ ಕಟ್ ಮಾಡಿಸೋದೆಲ್ಲ ಇದೆ. ಸೊ ವಿಡಿಯೋ ನೋಡ್ತೀರಿ. ಆ್ಯಂಡ್ ಐ ವಿಶ್ ಅವರಿಬ್ರು 100 years ಖುಷಿಯಾಗಿರಲಿ ಅಂತ. 3, 2, 1. ಗೈಸ್ ನಮ್ದು ಇನ್ನೊಂದು ರೌಂಡ್ ಫೋಟೋಶೂಟ್ ಆಯಿತು. ಅದಾದಮೇಲೆ ಇವರೆಲ್ಲ ಹೋಗ್ಬಿಟ್ಟು ಕೇಕ್ ತೊಗೊಂಬಂದರು. ಕಟ್ ಮಾಡಿಸೋಣ ಅಂತ. ಯಾವ ಥರ ಇದೆ ಅಕ್ಕ? ಕೇಕ್ ಅಕ್ಕನ ಸೈಕ್ ಮಾಡ್ತವ್ರೆ ನನಗೆ. ಸೊ ಅವ್ರು ಊಟ ಮಾಡಕ್ಕೆ ಹೋಗಿದ್ದಾರಂತೆ. ಆಮೇಲೆ ಕೇಕ್ ಕಟ್ ಮಾಡಿ ತಾನೇ ಇದ್ದಾರೆ ನೋಡಿ. ಆಯ್ತು ತಿನ್ಸಿ ನನಗೆ. ಗೈಸ್ ಚಾಕ್ಲೇಟ್ ಕೇಕ್ ತಂದಿದ್ದಾರೆ. ಅಲ್ಲಿ ಎಸಿ ಇದೆ ಅಕ್ಕ, ಅಲ್ಲೋ ಕೂತ್ಕೊಳ್ಳೋಣ. ಗೈಸ್ ಅವ್ರ ಫ್ಯಾಮಿಲಿ ಫೋಟೋ ಸೆಷನ್ ನಡೀತಿತ್ತು. ಸೊ ಹೋಲ್ ಫ್ಯಾಮಿಲಿ ಸ್ಟೇಜ್ ಮೇಲೆ ಬಂದಿದ್ರು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಆ್ಯಂಡ್ ಇವಾಗ ಅವ್ರಿಗೆ ಕೇಕ್ ಕಟ್ ಮಾಡಿಸೋ ಟೈಮ್. ಸೊ ಬನ್ನಿ. ಆ್ಯಂಡ್ ಸ್ಟೇಜ್ ಮೇಲೆ ತಿರ್ಗಾ ಬಂದಿದ್ವಿ. ಆಂಟಿ ಅಂಕಲು ಎಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಅದಾದಮೇಲೆ ಸೊ ಫಂಕ್ಷನ್ ಎಲ್ಲ ಮುಗೀತು. ಸೊ ಸ್ವಾತಿ ಅಕ್ಕನ ಅವ್ರ ಗಂಡ ಮನೆಗೆ ಕಳಿಸಿದ್ರಲ್ವ. ಸೊ ಎಲ್ಲ ಎಮೋಷ್ನಲ್ ಆಗಿದ್ರು. ಸೊ ನಾನು ದೂರದಲ್ಲಿದ್ದೆ, ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಲ್ಲರೂ ಅಳ್ತಿದ್ರು ಆ್ಯಂಡ್ ಖುಷಿ. ಸೊ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ಆಮೇಲೆ ಆಚೆ ಬಂದುಬಿಟ್ಟು ಎಲ್ಲರೂ ಅಕ್ಕಗೆ ಬಾಯ್ ಅಂತ ಸೆಂಡ್ ಆಫ್ ಕೊಡ್ತಿದ್ವಿ. ಆ್ಯಂಡ್ ಗೈಸ್ ಇದು ಎಷ್ಟು ಲೈಕ್
ಎಲ್ಲ ಡಾಟರ್ಸ್ಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಕೂಡ ಆ್ಯಂಡ್ ಡಿಫಿಕಲ್ಟ್ ಮೂಮೆಂಟ್ ಕೂಡ. ಇಷ್ಟು ವರ್ಷ ಇದ್ದಿದ್ದು ಫ್ಯಾಮ್ಲಿನ ಬಿಟ್ಬಿಟ್ಟು ಇವಾಗ ಇನ್ನೊಂದು ಫ್ಯಾಮಿಲಿಗೆ ಹೋಗಬೇಕು. ಸೊ ಎಲ್ಲ ಎಷ್ಟು ಮಿಕ್ಸ್ಡ್ ಎಮೋಷನ್ಸ್ ಅಲ್ವಾ. ಸೊ ಅದೇ ನಿಂತ್ಕೊಂಡು ಮಾತಾಡ್ತಿದ್ವಿ ನಾನು ಶಿಲ್ಪ ಅಕ್ಕ ಎಲ್ಲ. ಸೊ ಫೈನಲಿ ಅವ್ರು ಹೊರಟ್ರು, ಆಮೇಲೆ ನಾವು ಹೊರಟ್ವಿ. ಏನಂತ ಬೇಡ ಬಿಡಿ, ಸುಮ್ಮನೆ ಇಲ್ಲ ಹೇಳಿ. ಓಡ್ಸಕ್ಕೆ ಬರಲ್ಲ. ಓಡ್ಸಕ್ಕೆ ಬರಲ್ವಾ ನಿಮಗೆ? ಬರುತ್ತೆ, ನನಗೆ ಓಡ್ಸಕ್ಕೆ ಬರುತ್ತೆ, ಕೊಡಿಸಿ. ಮದುವೆ ಮುಗೀತು, ಫುಲ್ ಎಲ್ಲ ಎಮೋಷ್ನಲ್ ಆಗಿದ್ರು. ಇವಾಗ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಆಮೇಲೆ ಇವಾಗ ವಾಪಸ್ ಹೋಗ್ತಿದ್ವಿ. ಲೆಟ್ಸ್ ಗೋ. ಐಸ್ ಕ್ರೀಮ್ ತಿನ್ಕೊಂಡು ಏನು ಎಲ್ಲ ತಿನ್ನೋದಲ್ಲ. ಅಂತ ಹೇಳ್ತೆ. ನಾನು ಅವ್ಳಿಗೆ ಎಷ್ಟು ಹೇಳಿದ್ದೀನಿ ಅದು ಬಿಟ್ಟುಬಿಡು ಅದು ಅನ್ನೋದನ್ನು. ನಾರ್ಮಲ್ ಆಗಿ ಎತ್ತು. ಇವಾಗ ನಾವು ಐಸ್ ಕ್ರೀಮ್ ತಿಂತೇವೆ. 1 minute. ಎಲ್ಲ ಮಾತಾಡ್ತಾರೆ, ಗೈಸ್. ಬಂದ್ಮೇಲೆ ರೆಸ್ಟ್ ತೊಗೊತಿದ್ವಿ ಎಲ್ಲರೂ. ವ್ಲಾಗು ಮರ್ತೋದೆ ಏನು ಮಾಡ್ತಿದ್ವಿ ಅಂತಲೂ ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಫುಲ್ ಮಾತಾಡ್ಕೊಂಡು ಫನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಸಡನ್ನಾಗಿ ನನಗೆ ಟೀ ಇಷ್ಟ ಅಂತ ಅಂದ್ಬಿಟ್ಟು ಹಾಲು ತರಿಸ್ಬಿಟ್ಟು, ಟೀ ಪುಡಿ ತರಿಸ್ಬಿಟ್ಟು ಎಲ್ಲ ಮಾಡಿಕೊಟ್ರು. ಆ್ಯಂಡ್ ಅವರೆಲ್ಲ ಬೂಸ್ಟು ಹಾರ್ಲಿಕ್ಸ್ ಏನೋ ಕುಡಿದ್ರು. ಸೊ ಸ್ವೀಟ್ ಆಫ್ ದೆಮ್ ಗೈಸ್. ಒಂಥರ ನಾನೇ ತುಂಬ ಚಿಕ್ಕವಳು, ಅದಕ್ಕೆ ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ತಿಂದ ಏನು ಬೇಕು ಅಂತೆಲ್ಲ. ಸೊ ನೈಸ್. ಸೋನು ಇವೆಲ್ಲ ಐಸ್ ಪ್ಲೀಸ್. ಕಸ ಗುಡ್ಸ್ತಾರೆ ಜಿಂಗೋಣ. ಜಿಂಗು ಇಲ್ಲ ನಿತೇಶ್ ಅಣ್ಣ ಫುಲ್ ಕ್ಲೀನಿಂಗ್. ನಿತೇಶ್ ಅಣ್ಣ ಏನಣ್ಣ ಹೈಜಿನಿಕ್ ಆಗಿರುತ್ತೆ, ಹೈಜಿನಿಕ್ ಆಗಿರ್ಬೇಕು. ಫುಲ್ ಸಾಲ ಗುಡ್ಸ್ತಾರೆ ಗೈಸ್. ಗುಡ್ ಜಾಬ್ ಬಾಯ್ಸ್, ಕೀಪ್ ಇಟ್ ಅಪ್. ಗುಡ್ ಜಾಬ್. ನಿಮ್ಗೆ ಒಂದು ದೊಡ್ಡ ಮನೆ ಅವರು ಕೆಲಸನ ಗಂಡು ಮಕ್ಳು ನಾವು ಮಾಡ್ತಿದ್ವಿ. ಯಾರು ಹೇಳಿದ್ದು ಹೆಣ್ಮಕ್ಳು ಕೆಲಸ ಅಂತ? ಸುಮ್ಮನೆ ಕುತ್ಕೊಂಡಿದ್ದೀವಿ ಹಂಗೆ ಗೈಸ್. ನಿಮ್ಗೆ ಟ್ರೈನಿಂಗ್ ಕೊಡ್ತಿದೀವಿ ನಾವು, ಒಂದು ಗ್ರೀನ್ ಫ್ಲಾಗ್ ಹೆಂಗಿರ್ಬೇಕಂತ. ಹೇ ಗೈಸ್, ಸೊ ಇದು ಎಡಿಟಿಂಗ್ ತೇಜು ಎಡಿಟ್ ಮಾಡ್ತಿದ್ದೆ ಕುತ್ಕೊಂಡು. ನನ್ನ ಇಗ್ನೋರ್ ಮಾಡಿ ಹಿಂಗಿದ್ದೀನಿ ಮನೇಲಿ ಅಂತ ಅಂದ್ಬಿಟ್ಟು. ಅದು ಅವ್ರು ಕೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಗೈಸ್. ಅದು ಏನಂದ್ರೆ ಒಂದೇ ಅವರ್ ಇತ್ತು ಕಾಲೇಜು, ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ರಜಾ ಹಾಕ್ತು. ಸ್ವಲ್ಪ ರೆಸ್ಟ್ ತಗೊಂಡೆ. ಎಂಥದ್ದು ಕೆಲಸ ಇಲ್ಲ, ಬಟ್ ರೆಸ್ಟ್ ಅಂತೂ ರೆಸ್ಟ್, ಮೆಂಟಲ್ ರೆಸ್ಟ್. ಸೊ ಈ ವ್ಲಾಗ್ ಎಂಡ್ ಮಾಡಿದ್ದಿಲ್ಲ ಅಂತ ಅಂದ್ಬಿಟ್ಟು ಎಂಡ್ ಮಾಡಕ್ಕೆ ಬಂದಿದ್ದೀನಿ. ಆ್ಯಂಡ್ ಮದುವೆ ಮೆಂಟಲ್ ರೆಸ್ಟ್ ಬೇಕು, ನಂಗೆ ಮೆಂಟಲ್ ಪೀಸ್ ಬೇಕು ನಿನ್ನಿಂದ. ಹೆಂಗೆ ಮಾಡ್ತಾರೆ ನೋಡಿ ಗೈಸ್. ಸೊ ಮದುವೆಯಿಂದ ಬಂದು ಅಲ್ಲಿ ಸ್ಟೇ ಮಾಡಿದ್ವಲ್ಲ, ಅಲ್ಲಿ ಕುತ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಸ್ಟೇ ಅಂದರೆ ಅಲ್ಲಿ ಇದ್ವಲ್ಲ, ಹಿಂಗೆ ಹೇಳ್ತೀಯಾ. ಚೆನ್ನಾಗಿತ್ತು ಗೈಸ್. ಅಲ್ಲಿ ಒಂಥರ ಮಿಸ್ ಮಾಡ್ತಿದ್ದೀನಿ ಇವಾಗ. ಎಷ್ಟೊಂದು ದಿನ ಆಯ್ತಲ್ವಾ, ಥರ ನಮ್ಮನೇ ಅನ್ನೋ ಥರ ಆಗ್ಬಿಟ್ಟಿತ್ತಲ್ಲ. ಹೋಗ್ಬಿಟ್ಟು ಫುಲ್ಲು ರೂಮೆಲ್ಲ ಲಾಕ್ ಮಾಡಿದ್ರು. ಬಟ್ ಹಾಲಲ್ಲಿ ಆ್ಯಂಡ್ ಆಚೆನೇ ಕುತ್ಕೊಂಡಿರ್ತಿದ್ವಿ ಎಲ್ಲ ಮಾತಾಡಿಕೊಂಡು. ಫುಲ್ ಫ್ಯಾಮಿಲಿ ಅನ್ನೋ ಥರ ಆಗ್ಬಿಟ್ಟಿದ್ವಿ, ಮಸ್ತಾಗಿ ಕುತ್ಕೊಂಡು ಮಾತಾಡಿಕೊಂಡು. ಆ್ಯಂಡ್ ಸಾಯಂಕಾಲ ಇವರು ಎಲ್ಲ ಅಣ್ಣ ಹೋಗ್ಬಿಟ್ಟು ಗೋಬಿ ಎಲ್ಲ ತೊಗೊಂಬಂದಿದ್ರು, ತಿಂದ್ವಿ. ಅದು ಬ್ಲಾಗ್ ಮಾಡಲಿಲ್ಲ, ಮರ್ತೋಗಿದ್ದೀನಿ. ಆಮೇಲೆ ನನಗೆ ಟೀ ಇಷ್ಟ ಅಂತಂದ್ಬಿಟ್ಟು ಟೀ ಮಾಡಿಕೊಟ್ರು. ಫುಲ್ ಖುಷಿಯಾಗಿಬಿಡ್ತು ನನಗೆ. ಆಮೇಲೆ ನಾನು ಬಿಸ್ಕೆಟ್ ಕೇಳಿದೆ ಅದಕ್ಕೆ ಜಿಂಗು ಅಣ್ಣ ಒಂದು ಬಿಸ್ಕೆಟ್ ತಂದಿಲ್ಲ, ಅದನ್ನು ಮರ್ತೋಗ್ಬಿಟ್ಟಿದ್ರು. ಆಮೇಲೆ ಒಂದು ಸ್ವಲ್ಪ ತಮ್ಮ ತಿರ್ಗಾ ಹೋಗಿದ್ರು, ಅವಾಗ ತೊಗೊಂಬಂದರು. ಸೊ ಫುಲ್ ರೇಗ್ಸ್ಬಿಟ್ಟಿದ್ದೆ. ಏನೋ ನಾವು ಒಂದು ಬಿಸ್ಕೆಟ್ ಕೇಳಿದೆ, ಅದು ಕೂಡ ತಂದಿಲ್ಲ ನೀವು ಅಂತ ಅಂದ್ಬಿಟ್ಟು. ಸರಿ ಅಂತಂದ್ಬಿಟ್ಟು ಇನ್ನೊಂದ್ಸತಿ ಹೋಗ್ಬಿಟ್ಟು ಅಲ್ಲಿ ಅಂಗಡಿ ಹೋಗ್ಬೇಕಂದ್ರೆ ಫುಲ್ ದೂರ ಹೋಗ್ಬೇಕು ಗಾಯ್ಸ್, ಯಾಕಂದರೆ ಇದು ಹಳ್ಳಿ ಇಲ್ಲಿರುತ್ತೆ. ಏನಾದ್ರು ಬೇಕಂದ್ರೆ ತುಂಬ ದೂರ ಹೋಗಬೇಕು. ಸೊ ಆ್ಯಂಡ್ ಅವಾಗೇ ಹೇಳ್ದಂಗೆ ನಾನೇ ಚಿಕ್ಕವಳು ನಮ್ಮ ಗ್ಯಾಂಗಲ್ಲಿ. ಸೊ ಎಲ್ಲರೂ ನನ್ನ ಮಸ್ತಾಗಿ ನೋಡ್ಕೊತಾರೆ, ಏನು ಬೇಕು ತಿಂದ ಏನಾದರೂ ಬೇಕಾ ಅಂತೆಲ್ಲ ಮಸ್ತಾಗಿ ಕೇರ್ ಮಾಡ್ತಾರೆ. ಸೊ ಫುಲ್ ಪ್ರಿನ್ಸಸ್ ನನ್ನ ದೀಕ್ಷಾ ಅಷ್ಟೆಲ್ಲ ಓವರಾಗಿ ಆಡ್ಬೇಡ ಅಂತಿದ್ದಾರೆ. ನಿಜ ಹಂಗೆ ಮಾಡ್ತಾರೆ ದಿಕ್ಕು, ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ನನಗೆ. ಲೈಕ್ ಏನಂದರೆ ಇವಾಗ ನಾನು ಎಲ್ಡರ್ ಸಿಸ್ಟರ್ ಅಲ್ವಾ, ಸೊ ನಾನು ಯಾವಾಗೂ ನನ್ನ ತಂಗಿನ ನೋಡ್ಕೊಳ್ಳೋದು. ಬಾಡಿಕು ನೀನು ಬ್ಲಾಗಲ್ಲಿ ಬಂದಿಲ್ಲ, ತುಂಬ ದಿನ ಆಯಿತು. ಸೊ ಅಲ್ಲಿ ರೆಡಿ ಆಗಿಲ್ವಂತೆ. ಸೊ ನಾನು ಯಾವಾಗೂ ನನ್ನ ತಂಗಿನ ನೋಡ್ಕೊಳ್ಳೋದು. ಸೊ ನನ್ನನ್ನು ನೋಡ್ಕೊತಾರೆ ಅಂದಾಗ ಖುಷಿ ಆಗುತ್ತೆ. ಅಂದರೆ ಮಮ್ಮಿ ಪಪ್ಪ ನನ್ನ ನೋಡ್ಕೊಳ್ಳೋದು, ಅದು ಕಂಪೇರ್ ಮಾಡೋಕ್ಕಾಗಲ್ಲ. ಅಜ್ಜಿ ತಾತ ಮಮ್ಮಿ ಪಪ್ಪ ಕಂಪೇರ್ ಮಾಡೋಕ್ಕಾಗಲ್ಲ. ಲೈಕ್ ನಮ್ಮ ಅವರೆಲ್ಲ ನಮ್ಮ ಏಜು, ಅದೆಲ್ಲ ನಮ್ಮ ಗ್ಯಾಂಗು. ಲೈಕ್ ಒಂದು ಅಣ್ಣ ಅಕ್ಕ ಥರ ನೋಡ್ಕೊತಾರಲ್ವಾ. ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ನಂಗೆ ಅಣ್ಣ ಬೇಕು. ವಿಕ್ಕಿ ಇದ್ದಾನೆ, ಬಟ್ ಅಷ್ಟು ಮೀಟ್ ಮಾಡಲ್ವಲ್ಲ ನಾವು. ಸೊ ಮೀಟ್ ಮಾಡಿದಾಗ ಅವನು ಚೆನ್ನಾಗಿ ನೋಡ್ಕೊತಾನೆ ಗೈಸ್ ನನ್ನ. ವಿಕ್ಕಿನೂ ನಮ್ಗೆ ಏನಾದರೂ ಬೇಕಂದ್ರೆ ತೆಕ್ಕೊಡೋದು ಎಲ್ಲ ಮಾಡ್ತಾನೆ. ಸೊ ಅಷ್ಟೇ ಗೈಸ್, ಪ್ಲೀಸ್ ಇವಲೈಸ್ ಯಾರು ಆಗ್ಬಿಡಿ, ಯಾರ ಮೇಲೂ ಏನು ಬೇಡ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಒಂದೇ ಒಂದು ಬ್ಲಾಗ್ ಇದೆ, ಇದು ಲಾಸ್ಟ್ ಬ್ಲಾಗ್ ಅಂದಿದೆ, ಬಟ್ ಬೀಗ್ ರೂಟ್ ಅದು ಬ್ಲಾಗ್ ಇದೆ. ನಾವು ಹೊರಟ್ಬಿಡೋಣ ಅಂತಿದ್ವಿ, ಬಟ್ ಇರಲೇಬೇಕು. ಬೀಗ್ ರೂಟ ತಿನ್ಕೊಂಡು ಹೋಗಿ ಅಂತಂದ್ರೆ ನಾನು ವೆಜ್ ತಿಂದಿದ್ದೀನಿ. ಸೊ ನಾನೇನು ತಿಂದಿದ್ದೀನಿ ಅಂತ ವಿಡಿಯೋ ನೋಡಿ. ಸೊ ಕೀಪ್ ವೇರಿಂಗ್ ಚೆನ್ನಾಗಿ